ಹಾಗಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಟೈಮ್ ತಗೊಂಡು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಕೆಂಡ್ಲಿ, ನನ್ನ ಮಾಸ್ಕ್ ಯಾಕೆ ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಇದೆ, ಸೊ ದಯವಿಟ್ಟು ಒಂದು ಕ್ಷಮಿಸಿ. ಆ್ಯಂಡ್ ಇಲ್ಲ ಬಟ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನ್ನ 2ನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು. ಇದರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ, ತಮಿಳ್ನಾಡು ಹುಡುಗಿ, ಆ್ಯಂಡ್ ಯೂಟ್ಯೂಬ್ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು. ಬಟ್ ತುಂಬ ಫನ್ ಲವಿಂಗ್ ಅಡ್ವೆಂಚರಸ್ ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ನಗ್ನಗ್ತಾ ಖುಷಿಯಾಗಿರ್ತಾರೆ ಮಗು ಥರ. ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಹಯವದನ ಸರ್ ನನಗೆ ತುಂಬ ಪ್ರೇಸ್ ಮಾಡ್ತಿದ್ರು. ಬಟ್ ಆನೆಸ್ಟಾಗಿ ಹೇಳಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಲೈಕ್ ಸ್ಪೇಸ್ I don't know, like I wouldn't have been able to perform like that. So basically improvise ಮಾಡೋಕ್ಕೆ ಆ್ಯಂಡ್ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಆ ಜಾಗ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಜನ್ ಅವರೇ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಆನೆಸ್ಟ್ಲಿ. ಆ್ಯಂಡ್ ರಿಸ್ಕ್ ಯಾಕೆ ಹೇಳಿದ್ರಿ, ಗಾಡಿ ಓಡಿಸು ನಾನು ಚೆನ್ನಾಗಿ ಗಾಡಿ ಓಡಿಸಿದ್ದೆ ಆ್ಯಕ್ಚುಲಿ, ಥಾರ್ ಗಾಡಿ. ಆ್ಯಂಡ್ ಇಲ್ಲ ಸರ್, ತುಂಬ ಚೆನ್ನಾಗಿ ಓಡಿಸಿದ್ದೆ. ಆ್ಯಂಡ್ ಬೆನ್ಯಾರಾಯ್ ತುಂಬ ಫ್ರೆಶ್ ಆಗಿದ್ದಾರೆ. ಅಂದರೆ ಅವ್ರ ಲೈಕ್ ಕಣ್ಣೇ ತುಂಬ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ. ಸೊ ಆಲ್ ದಿ ಬೆಸ್ಟ್ ಯು. ಆ್ಯಂಡ್ ಈ ಫಿಲ್ಮು ತುಂಬ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಫ್ರೆಂಡ್ಶಿಪ್ ಇರಲಿ, ಅಪ್ಪ ಅಮ್ಮ ಸಂಬಂಧ ಇರಲಿ, ಎಕ್ಸ್ಟರ್ನಲ್ ಜರ್ನಿ ಆ್ಯಂಡ್ ಇಂಟರ್ನಲ್ ಜರ್ನಿ ಆ್ಯಂಡ್ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ಫಿಲ್ಮು, ದಯವಿಟ್ಟು ಬಂದು ನೋಡಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.